ಪಂಚಮಸಾಲಿ ಪೀಠ ಸಂಘರ್ಷದಲ್ಲಿ ಮತ್ತೊಂದು ಭಾರೀ ಬೆಳವಣಿಗೆ ಆಗಿದೆ. ವಚನಾನಂದ ಶ್ರೀ ಉಚ್ಚಾಟನೆ ಮಾಡಿದ ಟ್ರಸ್ಟಿಗಳನ್ನೇ ಉಚ್ಚಾಟಿಸಿ ಕ್ರಮ ತೆಗೆದುಕೊಳ್ಳಲಾಗಿದೆ. 3 ಟ್ರಸ್ಟಿಗಳನ್ನ ವೀರಶೈವ ಪಂಚಮಸಾಲಿ ಸಂಘ ಉಚ್ಚಾಟನೆ ಮಾಡಿದೆ. ಹರಿಹರ ಪಂಚಮಸಾಲಿ ಪೀಠ ಸಂಘರ್ಷದಲ್ಲಿ ಆದಂತ ಮತ್ತೊಂದು ಭಾರೀ ಬೆಳವಣಿಗೆ. ವಚನಾನಂದ ಶ್ರೀಗಳ ಉಚ್ಚಾಟನೆ ಕಳೆದ ಕೆಲವು ದಿನಗಳ ಹಿಂದಷ್ಟೇ ಆಗಿತ್ತು. ಪೀಠದ ಟ್ರಸ್ಟಿಗಳೇ ಸೇರಿ ಶ್ರೀಗಳನ್ನ ಉಚ್ಚಾಟನೆ ಮಾಡಿದ್ರು. ಈಗ ಟ್ರಸ್ಟಿಗಳನ್ನ ಪಂಚಮಸಾಲಿ ಸಂಘ ಉಚ್ಚಾಟನೆ ಮಾಡಿದೆ. ಪ್ರಧಾನ ಧರ್ಮದರ್ಶಿ ಬಿಸಿ ಉಮಾಪತಿ, ಟ್ರಸ್ಟಿ ಚಂದ್ರಶೇಖರ್ ಪೂಜಾರ್, ಜ್ಯೋತಿ ಪ್ರಕಾಶ್ ರನ್ನ ಉಚ್ಚಾಟನೆ ಮಾಡಿದ್ದಾಗಿ ಸಂಘ ಘೋಷಿಸಿದೆ. ರಾಜ್ಯ ಪಂಚಮಸಾಲಿ ಸಂಘದ ಬೈಲಾ ಪ್ರಕಾರ ಉಚ್ಚಾಟನೆ ನಿರ್ಧಾರವನ್ನ ಪಂಚಮಸಾಲಿ ಸಂಘ ತೆಗೆದುಕೊಂಡಿದೆ. ಸಂಘದ ಅಧ್ಯಕ್ಷ ಸೋಮನಗೌಡ ಎಂ ಪಾಟೀಲ್ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಟ್ರಸ್ಟ್ ಸದಸ್ಯರಲ್ಲಿ ವಿವಾದ ಉಂಟಾದಲ್ಲಿ ಸಂಘ ಸಮಾಜದ ನಿರ್ಧಾರವೇ ಅಂತಿಮ ಆಗಿರುತ್ತೆ. ಹೀಗಾಗಿ ಏಪ್ರಿಲ್ 13ರಿಂದ ಜಾರಿಗೆ ಬರುವಂತೆ 3 ಟ್ರಸ್ಟಿಗಳ ಉಚ್ಚಾಟನೆ ಅಂತ ಪಂಚಮಸಾಲಿ ಸಂಘದ ಅಧ್ಯಕ್ಷ ಸೋಮನಗೌಡ ಎಂ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಏಪ್ರಿಲ್ 13ರಿಂದಲೇ ಜಾರಿಗೆ ಬರುವಂತೆ 3 ಟ್ರಸ್ಟಿಗಳ ಉಚ್ಚಾಟನೆ ಆಗಿದೆ. ಪಂಚಮಸಾಲಿ ಸಂಘ ಪಂಚಮಸಾಲಿ ಪೀಠದ 3 ಟ್ರಸ್ಟಿಗಳನ್ನ ಉಚ್ಚಾಟನೆ ಮಾಡಿದೆ. ಹರಿಹರ ಪಂಚಮಸಾಲಿ ಪೀಠದಲ್ಲಿ ಆದಂತ ಮತ್ತೊಂದು ಭಾರಿ ಬೆಳವಣಿಗೆ. ಕೆಲವು ದಿನಗಳ ಹಿಂದಷ್ಟೇ ಶ್ರೀಗಳನ್ನ ಅಲ್ಲಿನ ಟ್ರಸ್ಟಿಗಳೇ ಸೇರಿ ಉಚ್ಚಾಟನೆ ಮಾಡಿದೆ. ವಚನಾನಂದ ಶ್ರೀಗಳನ್ನ ಉಚ್ಚಾಟಿಸಿದ ಟ್ರಸ್ಟಿಗಳೇ ಈಗ ಉಚ್ಚಾಟನೆ ಆಗಿದ್ದಾರೆ ಪಂಚಮಸಾಲಿ ಸಂಘದಿಂದ. ಸ್ವಾಮೀಜಿ ಮುಟ್ಟಿದ್ರೆ ನೀವು ನಾಶ ಆಗ್ತೀರಾ, ಕುಟುಂಬ ಸರ್ವನಾಶವಾಗುತ್ತೆ. ಟ್ರಸ್ಟಿಗಳಿಗೆ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಸವಾಲ್ ಹಾಕಿದ್ದಾರೆ. ಶ್ರೀಗಳ ಮೈ ಮುಟ್ಟಿ ಎಳೆದಾಡಿದ್ರೆ ನರಕ ಪ್ರಾಪ್ತಿಯಾಗುತ್ತೆ. ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಟ್ರಸ್ಟಿಗಳಿಗೆ ಸವಾಲ್ ಹಾಕಿರೋದು. ನಡೀತದ ಇದು? ನಿಮ್ಮ ಕುಟುಂಬದವ್ರು ಮೆಚ್ತಾರ ನೋಡ್ರಿ, ಮಾತನಾಡಿದಿರಲ್ಲ ಎಲ್ಲರೂ. ಎಳೆದಾಕ್ತೀವಿ ಮಾಡೋ ಏನಕ್ಕೆ? ಅದು ಯಾರೋ ಮಾತಾಡಲಿ, ಹಿಂದೆ ಇವ್ರು ಕುಂತಿದ್ದಾರೆ, ಅವ್ರು ಮುಂದೆ ಮಾತಾಡಿಸ್ತಾ ಇದ್ದಾರೆ ಕಾಣದ ಕೈಯಾಗಿ. ಏನು ಸ್ವಾಮೀಜಿಗಳನ್ನ ಎಳೆದಾಕಕ್ಕೆ ಸಮಾಜ ಬಿಡುತ್ತಾ? ಅದೇನೋ ಬೌನ್ಸರ್ಸ್ ಕರ್ಕೊಂಬರ್ತಾರಂತ ನಾಳೆ, ಬೌನ್ಸರ್ಸ್ನ. ಅಯ್ಯಯ್ಯ, ಸಮಾಜದವ್ರ ಮುಂದೆ ಯಾವ ಬೌನ್ಸರ್ಸಪ್ಪ ಬರೋದು? ನೋಡ್ತೀವಿ, ಅದನ್ನೂ ನೋಡ್ತೀವಿ ನಾಳೆ ಬೌನ್ಸರ್ ಕತೆ ಏನು ಅಂತಂತೇಳಿ. ಸ್ವಾಮೀಜಿಗಳನ್ನ ಮುಟ್ಟಿದರೆ ನೀವು ಭಸ್ಮ ಆಗ್ತೀರ. ಸ್ವಾಮೀಜಿಗಳು ಮುಟ್ಟಿದರೆ ನಿಮ್ಮ ಕುಟುಂಬಗಳು ನಾಶ ಆಗ್ತವೆ. ಈಗಾಗಲೇ ಪಂಚಪೀಠದವ್ರ ಬಗ್ಗೆ ನೀವು ಮಾತನಾಡಿ ನೀವೇನಾಗಿದ್ದೀರಿ ಅಂತ ನೋಡ್ಕೊಳ್ರಿ. ಫಸ್ಟು ಮೊದಲು ನಮಗೆಲ್ಲ ಜಗದ್ಗುರುಗಳು ಎಲ್ಲ ಸ್ವಾಮೀಜಿಗಳು ಒಂದೇ. ಕಾವಿ ಕಂಡ್ರೆ ಶರಣಾಗೋ ಅನ್ನೋ ಸಂಸ್ಕೃತಿ ನಮ್ಮದು. ನೀವು ಮುಟ್ಟಿದ್ದೇ ನಿಜ. ಆದರೆ ಯಾರ್ಯಾರು ಮುಟ್ತೀರಿ, ಗುರುನಿಂದನೇ ಮಹಾಪಾಪ ಅಂತ ಇದೆ ವೀರಶೈವ ಸಂಸ್ಕೃತಿನಲ್ಲಿ. ತಪ್ಪು ಮಾಡಿದರೆ ಹೇಳಬೇಕು ಸತ್ಯ, ಆದರೆ ಮೈ ಮುಟ್ಟಿ ಎಳೆದಾಡಿದರೆ ನೀವು ನರಕ ಪ್ರಾಪ್ತಿ ಆಗುತ್ತೆ. ಆ ಕರ್ಮ ರಿಟರ್ನ್ಸ್ ಆಗುತ್ತೆ ನಿಮಗೆ. ಮುಟ್ರಿ ನೋಡ್ರಿ, ನಾಳೆ ನೋಡ್ತೀವಿ ನಾವು ಕೂಡ. ಸಮಾಜ ಬಾಂಧವರು ಅಷ್ಟೇ ನಾಳೆ ಬರಬೇಕು. ಅನ್ಯ ಸಮಾಜದವ್ರನ್ನ ಕರ್ಕೊಂಡು ಬಂದು ಗಲಾಟೆ ಮಾಡಬೇಕು ಅಂತ ಹುನ್ನಾರ ನಡೆಸಿದ್ದಾರೆ. ನಾಳೆ ಯಾರೇ ಬರಲಿ ಸಮಾಜ ಬಾಂಧವರು, ದೇಣಿಗೆ ಕೊಟ್ಟವರಾಗಲಿ, ಹೋರಾಟ ಮಾಡಿದವರಾಗಲಿ, ಮತ್ತೊಬ್ಬರಾಗಲಿ. ಆದರೆ ನೀವು ಬೌನ್ಸರ್ಸ್ ಕರ್ಕೊಂಬಂದು ಮತ್ತೊಂದು ಮುಗಿದೊಂದು ಮಾಡಬೇಕು ಅಂತ ಏನು ಚಿಂತನೆ ಮಾಡಿದ್ದೀರಿ, ಇದನ್ನು ಅಲ್ಲಿಗೆ ಕೈ ಬಿಡಬೇಕು. ಸಂದರ್ಭ ಬಂದರೆ ಜನ ಎಲ್ಲದಕ್ಕೂ ಸಿದ್ಧರಿರ್ತಾರೆ. ನಾವು ಕಣಗಿಯೋ ಎಲ್ಲ ಆ ಗಟ್ಟಿತನ ಇದೆ ಅಂತ ಹೇಳ್ತಾ ಇರೋದು. ಯಾರೇನು ಬಳೆ ತೊಟ್ಕೊಂಡಿಲ್ಲ, ಗಟ್ಟಿಯಾಗೇ ಇದೆ ಸಮಾಜ. ಸಮಾಜ ಬಾಂಧವರು ಅಷ್ಟೇ ನಾಳೆ ಬರಬೇಕು.
ಬ್ಯಾಂಕ್ನಲ್ಲಾಗ್ಲಿ ಟ್ರಸ್ಟ್ನಲ್ಲಾಗ್ಲಿ ವ್ಯವಹಾರ ಮಾಡೋದಕ್ಕೆ ಟ್ರಸ್ಟಿಗಳಿಗೆ ಹಕ್ಕಿಲ್ಲ. ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ನಿರ್ಣಯವೇ ಸುಪ್ರೀಂ. ಪಂಚಮಸಾಲಿ ಸಂಘದ ಅಧ್ಯಕ್ಷ ಸೋಮನಗೌಡ ಎಂ ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ದಾವಣಗೆರೆಯ ಹರಿಹರ ಪಂಚಮಸಾಲಿ ಪೀಠದಲ್ಲಿ ಆದಂತ ದಿಢೀರ್ ಬೆಳವಣಿಗೆ. ಪೀಠಾಧಿಪತಿ ಉಚ್ಚಾಟನೆ ವಿಚಾರದಲ್ಲಿ ಹೈಡ್ರಾಮಾ ಮುಂದುವರೆದಿದೆ. ವಚನಾನಂದ ಶ್ರೀಗಳನ್ನ ಉಚ್ಚಾಟಿಸಿದ್ದ ಪಂಚಮಸಾಲಿ ಪೀಠದ ಟ್ರಸ್ಟಿಗಳಿಗೆ ಶಾಕ್ ಇದೆ. ಮೂವರು ಟ್ರಸ್ಟಿಗಳನ್ನ ಪಂಚಮಸಾಲಿ ಸಂಘ ಉಚ್ಚಾಟನೆ ಮಾಡಿದೆ. ಪಂಚಮಸಾಲಿ ಸಂಘದಿಂದ ವಚನಾನಂದ ಶ್ರೀಗಳನ್ನ ಉಚ್ಚಾಟಿಸಿದ್ದ ಟ್ರಸ್ಟಿಗಳಿಗೆ ದೊಡ್ಡದೊಂದು ಶಾಕ್. ಪಂಚಮಸಾಲಿ ಪೀಠ, ಪಂಚಮಸಾಲಿ ಸಂಘ ಈಗ ನಡೀತಾ ಇರೋ ಜಟಾಪಟಿ. ವಚನಾನಂದ ಶ್ರೀಗಳನ್ನ ಪೀಠದಿಂದ ಉಚ್ಚಾಟಿಸಿದ ಟ್ರಸ್ಟಿಗಳನ್ನೇ ಸಂಘ ವಜಾ ಮಾಡಿದೆ. ಪಂಚಮಸಾಲಿ ಪೀಠಕ್ಕಿಂತ ಪಂಚಮಸಾಲಿ ಸಂಘವೇ ಗ್ರೇಟ್ ಅಂತ ಸಂಘ ಹೇಳಿದೆ. ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ನಿರ್ಣಯವೇ ಸುಪ್ರೀಂ ಅಂತ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ಅಧ್ಯಕ್ಷ ಸೋಮನಗೌಡ ಎಂ ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ಏಪ್ರಿಲ್ 13ರಿಂದಲೇ ಜಾರಿಗೆ ಬರುವಂತೆ ಮೂವರು ಟ್ರಸ್ಟಿಗಳ ಉಚ್ಚಾಟನೆ ನಿರ್ಧಾರ ಹೊರಬಿದ್ದಿದೆ ಸಂಘದಿಂದ. ಹರಿಹರ ಪಂಚಮಸಾಲಿ ಪೀಠದ ಜಟಾಪಟಿ ಹಲವು ದಿನಗಳಿಂದ ನಡೀತಾ ಇದ್ದಂತಹ ಜಟಾಪಟಿ ಈಗ ದಿಢೀರಂತ ಒಂದಷ್ಟು ಬೆಳವಣಿಗೆ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಂತೇಶ್ ಸಂಪರ್ಕದಲ್ಲಿದ್ದಾರೆ. ಮಾಂತೇಶ್, ಹರಿಹರ ಪಂಚಮಸಾಲಿ ಪೀಠದಲ್ಲಿ ಗೊಂದಲ ಬಗೆಹರಿಯೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಶ್ರೀಗಳನ್ನ ಉಚ್ಚಾಟನೆ ಮಾಡಿ ಪೀಠದ ಟ್ರಸ್ಟಿಗಳು ನಿರ್ಧಾರ ತಗೊಂಡ್ರು. ಅದನ್ನ ಶ್ರೀಗಳು ಹೇಳಿದ್ರು ಒಪ್ಪೋದಕ್ಕೆ ಸಾಧ್ಯ ಇಲ್ಲ, ಟ್ರಸ್ಟಿಗಳು ನನ್ನನ್ನು ಉಚ್ಚಾಟನೆ ಮಾಡೋದಕ್ಕಾಗಲ್ಲ ಅಂತ. ಈಗ ಪಂಚಮಸಾಲಿ ಸಂಘ ನಿರ್ಧಾರ ತಗೊಂಡಿದೆ ಟ್ರಸ್ಟಿಗಳನ್ನ ಉಚ್ಚಾಟನೆ ಮಾಡೋದಕ್ಕೆ. ಆದ್ರೆ ಟ್ರಸ್ಟಿಗಳು ಹೇಳ್ತಾ ಇದ್ದಾರೆ ಆ ಅಧಿಕಾರ ಪಂಚಮಸಾಲಿ ಸಂಘಕ್ಕೆ ಇಲ್ಲ ಅಂತ. ಏನ್ ನಡೀತಾ ಇದೆ ಸದ್ಯಕ್ಕೆ? ಶ್ವೇತಾ, ನಿಜಕ್ಕೂ ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿರುವಂತಹ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ಪಂಚಮಸಾಲಿ ಪೀಠದಲ್ಲಿ ಒಂದ್ ರೀತಿ ಉಚ್ಚಾಟನೆ ಪರ್ವ ಮುಂದುವರೆದಿದೆ ಅಂತ ಹೇಳ್ಬೋದು. ಈಗ ವಚನಾನಂದ ಸ್ವಾಮೀಜಿ ಅವರನ್ನ 12 ಟ್ರಸ್ಟಿಗಳು ಸೇರಿ ಉಚ್ಚಾಟನೆಯನ್ನ ಮಾಡಿದ್ರು. ಇದಾದ ಬಳಿಕ ನಾವು ಮಠದ ಲೆಕ್ಕವನ್ನ ಕೇಳ್ತಾ ಇದ್ವಿ. ಮಠ ಸ್ಥಾಪನೆ ಆದಾಗಿನಿಂದ ಅಂದ್ರೆ 2008ರಿಂದಲೂ ಸಹ ನಾವು ಈವರೆಗೆ ಏನು ಮಠಕ್ಕೆ ಭಕ್ತರು ನೀಡಿದಂತಹ ದೇಣಿಗೆ ಮತ್ತು ಸರ್ಕಾರದಿಂದ ಬಂದಂತಹ ಅನುದಾನದ ದುರ್ಬಳಕೆ ಆಗಿದೆ, ಈ ಬಗ್ಗೆ ಲೆಕ್ಕ ಕೊಡಿ ಅಂತ ಚಳುವಳಿಯನ್ನ ಆರಂಭಿಸಿದ್ದಕ್ಕೆ ಈ ದಿಕ್ಕನ್ನ ತಪ್ಪಿಸಲು ಶ್ರೀಗಳನ್ನ ಉಚ್ಚಾಟನೆ ಮಾಡಲಾಗಿದೆ ಅಂತ ಆರೋಪವನ್ನ ಸ್ವತಃ ಶ್ರೀಗಳ ಪರ ಬೆಂಬಲಕ್ಕೆ ನಿಂತಹ ನಾಯಕರು ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ಲೆಕ್ಕ ಕೊಡಿ ಚಳುವಳಿ ಸಮಿತಿಯನ್ನು ಸಹ ರಚಿಸಿದ್ರು. ಲೆಕ್ಕ ಕೊಡಿ ಚಳುವಳಿ ಸಮಿತಿಯ ಅಧ್ಯಕ್ಷರನ್ನಾಗಿ ಪಂಚಮಸಾಲಿ ಮುಖಂಡರಾದಂತಹ ಪರಮೇಶ್ವರ ಗೌಡರನ್ನ ನೇಮಿಸಿದ್ರು. ಇದಾದ ಬಳಿಕ ಏನು ಮತ್ತಷ್ಟು ಬೆಳವಣಿಗೆಗಳು ನಡೆದಿರುವಂತದ್ದು. ಇಂದು ಪಂಚಮಸಾಲಿ ಸಂಘ ಅಂದ್ರೆ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಏನಿದೆ, ಆ ಸಂಘದ ಅಧ್ಯಕ್ಷರಾದಂತಹ ಸೋಮನಗೌಡ ಮಾಲಿ ಪಾಟೀಲ್ ಅವರು ಇಂದು ಸುದ್ದಿಗೋಷ್ಠಿ ನಡೆಸಿ ನಾವು ಏಪ್ರಿಲ್ 13ರಂದೇ 3 ಟ್ರಸ್ಟಿಗಳನ್ನ ಅಂದ್ರೆ ಪೀಠದ ಪ್ರಧಾನ ಧರ್ಮದರ್ಶಿ ಅವರಾದಂತಹ BC ಉಮಾಪತಿ ಮತ್ತು ಕಾರ್ಯದರ್ಶಿ ಆದಂತಹ ಜ್ಯೋತಿ ಪ್ರಕಾಶ್ ಹಾಗೂ ಟ್ರಸ್ಟಿ ಅವರಾದಂತಹ ಚಂದ್ರಶೇಖರ್ ಪೂಜಾರ್ ಅವರನ್ನ ಏಪ್ರಿಲ್ 13ರಿಂದ ಜಾರಿ ಬರುವಂತೆಯೇ ಅವರನ್ನ ಉಚ್ಚಾಟನೆ ಮಾಡಿದ್ದೇವೆ. ಸಂಘದ ಬೈಲಾದಲ್ಲಿ ಈ ನಿಯಮ ಇದೆ. ಸಂಘದಲ್ಲಿ ಮತ್ತೆ ಅಂದ್ರೆ ಟ್ರಸ್ಟ್ ಮತ್ತೆ ಪೀಠದಲ್ಲಿ ಏನಾದ್ರೂ ವಿವಾದ ಉಂಟಾದ್ರೆ ಅಥವಾ ಏನಾದ್ರೂ ಗೊಂದಲಗಳು ಉಂಟಾದ್ರೆ ಅಲ್ಲಿ ಮಧ್ಯ ಪ್ರವೇಶಿಸಿ ನಿರ್ಣಯ ತೆಗೆದುಕೊಳ್ಳುವಂತಹ ಹಕ್ಕು ಪಂಚಮಸಾಲಿ ಸಂಘ ಮತ್ತು ಭಕ್ತರಿಗಿದೆ ಎಂಬ ಮಾತನ್ನ ಅವರು ಹೇಳಿರುವಂತದ್ದು. ಹೀಗಾಗಿ ಈಗ ಏನು ಪಂಚಮಸಾಲಿ ಪೀಠದಲ್ಲಿ ಈಗ ಲೆಕ್ಕ ಕೊಡಿ ಚಳುವಳಿ ಏನು ಆರಂಭವಾಗಿತ್ತು, ಈ ನಿಟ್ಟಿನಲ್ಲಿ ಪಂಚಮಸಾಲಿ ಟ್ರಸ್ಟ್ನವರು ನಾಳೆ ಲೆಕ್ಕ ಕೊಡಲು ಮುಂದಾಗಿರುವಂತದ್ದು. ಪಂಚಮಸಾಲಿ ಪೀಠದಲ್ಲಿ ಹರಿಹರದಲ್ಲಿರುವಂತಹ ಪಂಚಮಸಾಲಿ ಪೀಠದಲ್ಲಿ ಒಂದು ಬೃಹತ್ ವೇದಿಕೆಯನ್ನ ನಿರ್ಮಾಣ ಮಾಡಿ ಅಲ್ಲಿ ಭಕ್ತರನ್ನ ಕರೆಯಿಸಿ ಒಂದು ಸಾರ್ವಜನಿಕವಾಗಿ ನಾವು ಲೆಕ್ಕವನ್ನ ಕೊಡ್ತೀವಿ ಎಂಬ ಮಾತನ್ನ ಈಗ ಟ್ರಸ್ಟಿಗಳು ಹೇಳಿರುವಂತದ್ದು. ಆದ್ರೆ ಇದಕ್ಕೆ ಏನು ವಚನಾನಂದ ಶ್ರೀಗಳ ಪರ ಇರುವಂತವ್ರು ಮತ್ತೆ ಇತರೆ ಭಕ್ತರು ಲೆಕ್ಕ ಕೊಡಿ ಚಳುವಳಿ ಸಮಿತಿ ಅಧ್ಯಕ್ಷ ಪರಮೇಶ್ವರ ಗೌಡ್ರು ಯಾರು ಸಹ ಒಪ್ತಾ ಇಲ್ಲ. ಏನು ಲೆಕ್ಕ ಕೊಡೋದಾದ್ರೆ ನಮ್ಗೆ ಪ್ರತಿಯೊಂದು ಜಿಲ್ಲಾವಾರು ತಾಲೂಕವಾರು ನೀವು ಮೊದಲು ಹೋಗಿ
ಮಾಹಿತಿಯನ್ನ ಕಲೆ ಹಾಕೊಂಡ್ ಬನ್ನಿ. ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ ಮಠಕ್ಕೆ 2008ರಿಂದ ಹಿಡಿದು ಈವರೆಗೂ ಎಷ್ಟೆಷ್ಟು ದುಡ್ಡು ಕಲೆಕ್ಟ್ ಆಗಿದೆ, ಸರ್ಕಾರದಿಂದ ಎಷ್ಟು ದೇಣಿಗೆ ಬಂದಿದೆ, ಚಿನ್ನ ವಜ್ರ ಬೆಳ್ಳಿ ಎಷ್ಟಿದೆ, ಅದನ್ನೆಲ್ಲ ಸಾರ್ವಜನಿಕವಾಗಿ ಪ್ರಕಟಿಸಬೇಕು. ನಾವು ಸಹ ಮಾಹಿತಿಯನ್ನ ಕಲೆ ಹಾಕ್ತಿವಿ, ನೀವು ಸಹ ಮಾಹಿತಿಯನ್ನ ಕಲೆ ಹಾಕಿ. ಇದಕ್ಕೆ ಒಂದು 2-3 ತಿಂಗಳು ಬೇಕಾಗುದು. ಆ 2-3 ತಿಂಗಳ ಮೂಲಕ ಆಮೇಲೆ ಒಂದು ದಿನಾಂಕವನ್ನ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಪ್ರಕಟ ಮಾಡಿ ಬಳಿಕ ಲೆಕ್ಕ ಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಎಂಬ ಮಾತನ್ನು ಹೇಳಿರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಪಂಚಮಸಾಲಿ ಪೀಠದಲ್ಲಿ ಈಗ ಮುಂದೆ ಏನಾಗುತ್ತೆ ಎಂಬುದನ್ನ ಕಾದು ನೋಡ್ಬೇಕು. ಯಾಕಂದ್ರೆ ನಾಳೆಯೇ ಲೆಕ್ಕ ಕೊಡಿ ಚಳುವಳಿಯನ್ನ ಅಂದ್ರೆ ಲೆಕ್ಕ ಕೊಡಿ ಚಳುವಳಿಯನ್ನು ಮಾಡ್ತಾ ಇದ್ರು. ಹೀಗಾಗಿ ಲೆಕ್ಕ ಕೊಡ್ತೀವಿ ಎಂಬ ಮಾತನ್ನ ಟ್ರಸ್ಟಿಗಳು ಹೇಳಿರುವಂತದ್ದು. ಪ್ರಧಾನ ಧರ್ಮದರ್ಶಿ BC ಉಮಾಪತಿ ಅವರು ಸಹ ನಾಳೆ ಎಲ್ಲ ಲೆಕ್ಕವನ್ನ ನಾವು ಜನರ ಮುಂದೆ ಇಡ್ತೀವಿ, ಸಾರ್ವಜನಿಕವಾಗಿ ಇಡ್ತೀವಿ ಎಂಬ ಮಾತನ್ನ ಹೇಳಿರುವಂತದ್ದು. ಮತ್ತೊಂದೆಡೆ ವಚನಾನಂದ ಶ್ರೀಗಳು ಗೌರವಯುತವಾಗಿ ಮಠವನ್ನ ಖಾಲಿ ಮಾಡಬೇಕು ಎಂಬ ಮಾತನ್ನು ಸಹ ಟ್ರಸ್ಟಿಗಳು ಹೇಳಿರುವಂತದ್ದು. ಆದ್ರೆ ಟ್ರಸ್ಟಿಗಳಿಗೆ ಇದು ಯಾವುದೇ ಅಧಿಕಾರ ಇಲ್ಲ. ವಚನಾನಂದ ಶ್ರೀಗಳನ್ನ ಉಚ್ಚಾಟಿಸುವುದಾಗ್ಲಿ, ಅವರನ್ನ ಮಠದಿಂದ ಹೊರ ಹಾಕುವುದಾಗ್ಲಿ ಯಾವುದೇ ಅವರಿಗೆ ಅಧಿಕಾರ ಇಲ್ಲ. ಪಂಚಮಸಾಲಿ ಸಂಘ, ಪಂಚಮಸಾಲಿ ಮುಖಂಡರು ಮತ್ತು ಭಕ್ತರಿಗೆ ಅಧಿಕಾರ ಇದೆ. 12 ಟ್ರಸ್ಟಿಗಳು ಯಾವುದೇ ನಿರ್ಧಾರ ಮಾಡಲು ಬರಲ್ಲ ಎಂಬ ಮಾತನ್ನ ಏನು ವಚನಾನಂದ ಶ್ರೀ ಪರ ನಿಂತಹ ನಾಯಕರು, JDS ಮಾಜಿ ಶಾಸಕ HS ಶಿವಶಂಕರ್, ಸೋಮಣ್ಣ ಬೇವಿನಮರ ಸೇರಿದಂತೆ ಹಲವು ನಾಯಕರು ಈಗ ಹೇಳ್ತಾ ಇರುವಂತದ್ದು. ಒಂದು ವೇಳೆ ವಚನಾನಂದ ಶ್ರೀಗಳನ್ನ ಮುಟ್ಟಿದ್ದಾದ್ರೆ ನೀವು ಭಸ್ಮ ಆಗ್ತೀರಿ, ಏನು ಸ್ವಾಮೀಜಿ ಅವರನ್ನ ಮುಟ್ಟಿದ್ರೆ ನೀವು ಭಸ್ಮ ಆಗ್ತೀರಿ, ನಿಮ್ಮ ಕುಟುಂಬ ನಾಶವಾಗುತ್ತೆ ಎಂಬ ಮಾತನ್ನು ಸಹ HS ಶಿವಶಂಕರ್ ಅವರು ಹೇಳಿರುವಂತದ್ದು. ಯಾರು ಅವರನ್ನ ಕೈ ಹಿಡಿತಾರೆ ಎಂಬುದನ್ನು ನಾವು ಸಹ ನೋಡ್ತೀವಿ ಎಂಬ ಸವಾಲನ್ನು ಸಹ ಈಗ HS ಶಿವಶಂಕರ್ ಅವರು ಹಾಕಿರುವಂತದ್ದು. ಶ್ವೇತಾ. ಓಕೆ ಮಹಾಂತೇಶ್, ಈಗ ನಾಳೆ ಲೆಕ್ಕ ಕೊಡೋದಕ್ಕೆ ಟ್ರಸ್ಟಿಗಳೇನೋ ರೆಡಿ ಆಗಿದ್ರು, ಆದ್ರೆ ಅದರ ಬೆನ್ನಲ್ಲೇ ಈಗ 3 ಟ್ರಸ್ಟಿಗಳನ್ನ ಉಚ್ಚಾಟನೆ ಮಾಡಿರೋದು. ಹಾಗಾದ್ರೆ ನಾಳೆ ಏನಾಗ್ಬೋದು? ನಾಳೆ ಮತ್ತೊಂದು ದೊಡ್ಡ ಹಂಗಾಮ ಆಗತ್ತಾ? ನಿಜಕ್ಕೂ ಶ್ವೇತಾ, ನಾಳೆ ಮತ್ತೊಂದು ದೊಡ್ಡ ಹಂಗಾಮ ಆಗುವ ಎಲ್ಲಾ ಸಾಧ್ಯತೆಗಳು ಇವೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ 12 ಟ್ರಸ್ಟಿಗಳೇನಿದ್ದಾರೆ, 15 ಟ್ರಸ್ಟಿಗಳ ಪೈಕಿ 12 ಟ್ರಸ್ಟಿಗಳು ಸೇರಿ ವಚನಾನಂದ ಸ್ವಾಮೀಜಿ ಅವರನ್ನ ಉಚ್ಚಾಟನೆ ಮಾಡಿದ್ರು. ಬಳಿಕ ಲೆಕ್ಕ ಕೊಡಿ ಚಳವಳಿಯನ್ನು ಆರಂಭ ಮಾಡಿದ್ದಕ್ಕೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಈಗ ಲೆಕ್ಕ ಕೊಡಿ ಚಳವಳಿ ಸಮಿತಿಯ ಅಧ್ಯಕ್ಷರಾದಂತಹ ಪರಮೇಶ್ವರ್ ಗೌಡ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ನಮಸ್ತೆ. ಈಗ ನಾಳೆ ಲೆಕ್ಕ ಕೊಡೋದಕ್ಕೆ ಟ್ರಸ್ಟಿಗಳು ರೆಡಿ ಆಗಿದ್ರು, ಆದ್ರೆ ಇದಕ್ಕೆ ನಿಮ್ಮ ಸಹಮತ ಕೂಡ ಇಲ್ಲ ಅಂತ ಮಾಹಿತಿ ಇತ್ತು, ಹೌದಲ್ವಾ? ಮೇಡಮ್ ಅವರೇ, ಅವರು ತರಾತುರಿಯಲ್ಲಿ 2 ದಿನದಲ್ಲಿ 18 ವರ್ಷದ ಲೆಕ್ಕ ಕೊಡಕ್ಕೆ 18 ವರ್ಷ ಇಲ್ಲದ್ದು ಈಗ ರೆಡಿ ಆಗಿದ್ದಾರೆ. ಅದಕ್ಕೆ ಭಕ್ತರು ದೇಣಿಗೆ ಕೊಟ್ಟಿರೋರು ಹೊರ ರಾಜ್ಯಗಳಲ್ಲಿದ್ದಾರೆ, ಹೊರದೇಶಗಳಲ್ಲಿದ್ದಾರೆ. ಅವ್ರ ಇನ್ನೂ 20 ಜನ ದೇಣಿಗೆ ಕೊಟ್ಟಿರೋರು ನಾವು ಕೊಡ್ತೇವೆ, ನಮ್ದು ಆಗಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಂಪ್ಲೇಂಟ್ ಮಾಡಿದ್ದಾರೆ. ಓಕೆ, ಬಟ್ ಈ ತರಾತುರಿಯಲ್ಲಿ ಯಾಕೆ ಈಗ ರೆಡಿ ಆಗಿದ್ದು ಹಾಗಾದ್ರೆ ಟ್ರಸ್ಟಿಗಳು? ಅದೇ ಅದನ್ನ ನಾವು ಕೇಳ್ತಾ ಇದ್ದೇವೆ ಮೇಡಮ್. ಈಗ ಅದನ್ನ ನಾವು ಕ್ವಶನ್ ಮಾಡ್ತಾ ಇದ್ದೇವೆ. ಓಕೆ, ಇಷ್ಟು ಅರ್ಜೆಂಟ್ ಅಲ್ಲಿ ಈಗ ಲೆಕ್ಕ ಕೊಡೋದಕ್ಕೆ ಮುಂದಾಗ್ತಾ ಇರೋದೇ ಅನುಮಾನ ಇದೆ ಅಂತ? ಹೌದು ಮೇಡಮ್. ಅಲ್ವಾ? ಈಗ ಅಂದ್ರೆ ನೀವು ಹೇಳೋ ಪ್ರಕಾರ ಅವರು ಕರೆಕ್ಟ್ ಆಗಿ ಡೀಟೇಲ್ಸ್ ಕೂಡ ಕಲೆಕ್ಟ್ ಮಾಡಿರಲ್ಲ. 2008ರಿಂದ ಬಂದಂತ ದೇಣಿಗೆ, ಸರ್ಕಾರದಿಂದ ಏನೇನ್ ಬಂತು, ಎಲ್ಲದ್ರ ಬಗ್ಗೆ ಲೆಕ್ಕ ಕೊಡ್ಬೇಕಲ್ಲ? ಹೌದು ಮೇಡಮ್, ಎಸ್ ಕರೆಕ್ಟ್. ಓಕೆ, ಸೊ ಹಾಗಾದ್ರೆ ಈಗ ನಾಳೆಯಿಂದ ಲೆಕ್ಕ ಕೊಡೋದಕ್ಕೆ ರೆಡಿ ಇದಾರಾ? ಈಗ 3 ಟ್ರಸ್ಟಿಗಳು ಬೇರೆ ಉಚ್ಚಾಟನೆ ಆಗಿದ್ದಾರೆ. ಅದು ಸಂಘದವ್ರು ಮಾಡ್ತಾರೆ ಮೇಡಮ್. ಓಕೆ, ಅದು ಸಂಘನ ಬೇರೆ, ಹಾ, ರಾಜ್ಯ ಸಂಘನ ಬೇರೆ, ಟ್ರಸ್ಟ್ ಬೇರೆ. ಸಂಘದವರು ಅವ್ರ ಅಧಿಕಾರ ಬಳಸ್ಕೊಂಡು ಅವರು ಟ್ರಸ್ಟ್ ನ ಉಚ್ಚಾಟನೆ ಮಾಡಿದ್ದಾರೆ. ಓಕೆ, ಅದ್ರ ಅನ್ವಯ ಅವ್ರು ಏನ್ ಕ್ರಮ ತಗೊಂತಾರ ಸಂಘದವ್ರಿಗೆ ಬಿಟ್ಟಿದ್ ಮೇಡಮ್. ಈಗ ಪಂಚಮಸಾಲಿ ಸಂಘ ಏನ್ ಕ್ರಮ ತಗೊಳುತ್ತೋ ಅದು ಅವ್ರಿಗೆ ಬಿಟ್ಟಿದ್ದು? ಹೌದು ಮೇಡಮ್. ಓಕೆ, ಈಗ ನಾಳೆ ಅಂತೂ ಲೆಕ್ಕ ಕೊಡೋದಕ್ಕೆ ಮುಂದಾಗಿದ್ದಾರೆ. ಅವ್ರು ಮುಂದಾಗಿದ್ದಾರೆ ಮೇಡಮ್ ಅವರೇ. ಅದ್ರ ಜೊತೆಗೆ ಸ್ವಾಮೀಜಿಗಳನ್ನು ಹೊರ ಹಾಕಕ್ಕೆ ಸಂಚು ನಡೆಸ್ತಾ ಇದಾರೆ. ಅದಕ್ಕೆ ನಾವು ಸ್ವಾಮೀಜಿಗಳಿಗೆ ಪ್ರಶ್ನೆ ಕೊಡಬೇಕು. ಲೆಕ್ಕ ಕೊಡೋ ಚಳವಳಿ ಸಮಿತಿ ಅಧ್ಯಕ್ಷನಾಗಿ ನಾನು ಎಲ್ಲ ಸಾರ್ವಜನಿಕರಿಂದ ಬಂದ ಎಲ್ಲ ಭಕ್ತರ ಗಮನಕ್ಕೂ ಪ್ರಕಟಣೆ ಮಾಡಬೇಕು. ಅದ್ರ ರಾಜ್ಯ ಮಟ್ಟದ ಪೇಪರ್ ಒಳಗಡೆಲ್ಲ ಪ್ರಕಟಣೆ ಕೊಟ್ಟು ನಂತರ ಕಾಲಾವಕಾಶ ಕೊಟ್ಟು ಆ ನಂತರ ನಾವು ಈಗ ನೀವು ಇದೇ ಸಮಿತಿಯ ಅಧ್ಯಕ್ಷರಿದ್ದೀರಿ. ಈ ತರ ತರಾತುರಿಯಲ್ಲಿ ಅರ್ಜೆಂಟ್ ಅಲ್ಲಿ ಲೆಕ್ಕ ಕೊಡೋದಕ್ಕೆ ಹೋಗ್ತಿದ್ದಾರೆ. ಅದರಲ್ಲಿ ಹಾಗಾದ್ರೆ ಸ್ಪಷ್ಟತೆ ಇರೋದಿಲ್ಲ, ಸರಿಯಾದ ತಯಾರಿನೂ ಮಾಡಿಲ್ಲ ಅವರು ಅಂತಿದ್ದೀರಿ? ಹೌದು. ಓಕೆ, ಹಾಗಾದ್ರೆ ಈಗ ನಾಳೆ ಇವರು ಒಂದ್ ವೇಳೆ ಲೆಕ್ಕ ಕೊಟ್ಟಿದ್ದೆ ಆದ್ರೆ ಅದರಲ್ಲಿ ಎಷ್ಟು ಮಟ್ಟಿಗೆ ಕ್ಲಾರಿಟಿ ಇದೆ ಅಂತ? ಅದನ್ನ ಅವರು ಲೆಕ್ಕ ಏನ್ ಕೊಡ್ತಾರ ಅನ್ನೋದು ನೋಡಿ ಆಮೇಲೆ ಮತ್ತೆ ಅದರಲ್ಲಿ ಏನು ವ್ಯತ್ಯಾಸಗಳದಾವ ಅವನ್ನೆಲ್ಲ ನಾವು ಗಮನಕ್ಕೆ ಬರೋಂತ ಪ್ರಯತ್ನ ರಾಜ್ಯಾದ್ಯಂತ ಸುತ್ತಾಡಿ ಆ ಪ್ರಯತ್ನ ಮಾಡ್ತೀವಿ ಮೇಡಮ್.
ಓಕೆ, ಈಗ ಆಯ್ತು, ಈಗ ಲೆಕ್ಕ ಕೊಡೋದಕ್ಕೆ ಮುಂದಾಗ್ತಾರೆ ಕರೆಕ್ಟ್ ಕ್ರಮಬದ್ಧವಾಗಿ ಅಂತ ಅಂದ್ರೆ ಎಷ್ಟು ಸಮಯ ಬೇಕು? ಯಾಕಂದ್ರೆ ಈಗ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ದೇಶ ವಿದೇಶಗಳಲ್ಲಿ ಭಕ್ತರಿದ್ದಾರೆ, ದೇಣಿಗೆ ಕೊಟ್ಟಿರ್ತಾರೆ, ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕು. ಹೌದು ಮೇಡಮ್, ಹೌದು. ಸೊ ಎಷ್ಟು ಸಮಯ ಬೇಕಾಗ್ಬೋದು? ಮಿನಿಮಮ್ 2 months ಆದ್ರೂ ಬೇಕು ಮೇಡಮ್. ಓ, ಇವ್ರು 2 ದಿನದಲ್ಲಿ ಹೆಂಗ್ ರೆಡಿ ಆದ್ರು ಮತ್ತೆ? ಮತ್ತೆ ಅದೇ ಅನುಮಾನಾಸ್ಪದವಾದ ಎಲ್ಲರಿಗೂ ಕಾಡ್ತಾ ಇರೋ ಪ್ರಶ್ನೆ. ಓಕೆ, ಈಗ ಅವ್ರ ಹತ್ರ ಇರೋ ಡೀಟೇಲ್ಸ್ ಏನಿದೆ, ಅವ್ರ ಹತ್ರ ಇರೋ ನಂಬರ್ಸ್ ಏನಿದೆ, ಅದು ಎಷ್ಟು ಮಟ್ಟಿಗೆ ಪಕ್ಕಾ ಇದೆ ಅಂತ? ಅವ್ರ ಹತ್ರ ಇರೋ ಡೀಟೇಲ್ಸ್ ಮೇಡಮ್ ಅವರೇ, ಅವರು ಅಕೌಂಟ್ ನಲ್ಲಿ ಮಾತ್ರ ಲೆಕ್ಕ ಕೊಡ್ತೇವೆ ಅಂತಾರೆ ಮೇಡಮ್ ಅವರೇ. ಓಕೆ, ಒಂದ್ ಅಕೌಂಟ್ ಇದ್ದದ್ದು, ಆಮೇಲೆ ಭಕ್ತರು ಸಾಮಗ್ರಿಗಳು ಕೊಟ್ಟಿದ್ದಾರೆ, ಸಾವಿರಾರು ಲೋಡ್ ಮರಳು ಕೊಟ್ಟಿದ್ದಾರೆ, ಒಂದೊಂದು ಇಟಗಿ ಬಟ್ಟೆ ಅವರು 25,000 30,000 ಇಟಗಿ ಕೊಟ್ಟಿದ್ದಾರೆ. ಆಮೇಲೆ ರೈತರು ತೇಗದ ಮರ ಕೊಟ್ಟಿದ್ದಾರೆ. ಆಮೇಲೆ ಕೆಲವು ಇನ್ನೂ ಭಕ್ತರು ದೇಣಿಗೆ ಕೊಟ್ಟಿರೋದನ್ನ ಸಮಾಜದ ಅಭಿವೃದ್ಧಿಗೆ ನೀವು ಮಾಡ್ರಿ ಅಂತ ಹೇಳಿ ಕೊಟ್ರೆ ಯಾವ ಇಲ್ಲಿ ಇವರಲ್ಲಿ ಎಂಟ್ರಿನೇ ಇಲ್ಲ. ಇವರು ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದು ಅದರಿಂದ ಲೆಕ್ಕ ಕೊಡ್ತಾರೆ ಈಗ ಹಂಗಾದ್ರೆ? ಅಷ್ಟೇ ಮೇಡಮ್ ಅವ್ರೇನು ಇಯರ್ಲಿ ಆಡಿಟ್ ಏನ್ ಮಾಡ್ಕೊಂತ ಬಂದಾರಲ್ಲ ಮೇಡಮ್, ಆ ಲೆಕ್ಕ ಕೊಡ್ತಾರೆ. ಉಳಿದ ಲೆಕ್ಕ ಕೊಡ್ಬೇಕಲ್ಲ ಮೇಡಮ್ ಅವರೇ. ನಮ್ಮ ಹತ್ರ ಈಗ ಮಿನಿಮಮ್ ಕಮ್ಮಿ ಅಂದ್ರೂ 2 ಕೋಟಿ ಹತ್ತತ್ರ ಅನುಮಾನಾಸ್ಪದವಾದ ಲೆಕ್ಕಗಳ ಸಂಖ್ಯೆನೇ 2 ಕೋಟಿ ಐತ್ ಮೇಡಮ್ ಅವರೇ. ಈಗ ನಾಳೆ ಲೆಕ್ಕ ಕೊಡಕ್ ಹೋದ್ರು ಮತ್ತೊಂದು ಸುತ್ತಿನ ಗೊಂದಲನೇ ಅದು. ಹೌದು ಮೇಡಮ್ ಅವರೇ. ಈಗ ಮತ್ತೆ ಹೇಗೆ ಈಗ ಇದು ಸಮುದಾಯದವರಲ್ಲಿ ಮನವಿ ಮಾಡ್ಬೇಕು, ಈಗ ಯಾರ್ಯಾರು ಏನೇನ್ ಕೊಟ್ಟಿದ್ದೀರಿ ನೀವೇ ಖುದ್ದಾಗಿ ಲೆಕ್ಕ ಕೊಟ್ಬಿಡಿ ಅಂತ. ಅದನ್ನು ಮಾಡಿ ಆಯಾ ತಾಲೂಕುವಾರು ಜಿಲ್ಲಾ ಪ್ರವಾಸ ಮಾಡಿ ಎಲ್ಲಾ ತಾಲೂಕಿನ ಭಕ್ತರಿಂದ ನಾವು ಮಾಹಿತಿ ಸಂಗ್ರಹ ಮಾಡ್ಕೊಂಡ್ ಬರ್ತೇವ್ರಿ, ಅವರು ಮಾಡ್ಕೊಂಬರ್ಲಿ. ಆ ನಂತರ ಬೇರೆ ಬೇರೆ ಕಡೆಗೆ ಅವರು ಮಾಹಿತಿ ತಗೊಂಬರ್ಲಿ. ನಾವು ಅದು ಕೂತು ಇನ್ನೊಂದ್ 2 ತಿಂಗಳು ಬಿಟ್ರೆ ನಾವೆಲ್ಲ ಪೂರ್ಣ ಪ್ರಮಾಣ ಲೆಕ್ಕ ತಗೊಂಬರ್ತೇವಿ, ಅವರು ತಗೊಂಬರ್ಲಿ, ಕುಂತು ಅದೇನಿದ್ರು ಇತ್ಯರ್ಥ ಮಾಡ್ಕೊಂತೀವಿ. ಓಕೆ, ಈಗ ನಾಳೆ ಲೆಕ್ಕ ಕೊಟ್ರು ಪಕ್ಕಾ ಲೆಕ್ಕ ಅಲ್ಲ ಅದು? ಅಲ್ಲ ಮೇಡಮ್ ಅಲ್ಲ, ಸುಳ್ಳು ಲೆಕ್ಕ ಅದು ಅವ್ರು ಕೊಡೋದು. ಈಗ ನಾಳೆಯಿಂದ ಲೆಕ್ಕ ಕೊಡೋದು ಪಕ್ಕನಾ? ಅವರು ಸಿದ್ಧತೆ ಮಾಡ್ಕೊಂಡಿದಾರೆ ಮೇಡಮ್ ಅವರೇ. ನಾವು ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಅವ್ರಿಗೇನ್ ರಿಪ್ಲೈ ಕೊಡ್ಬೇಕು ಕೊಟ್ಟಿದ್ದೇವೆ. ಈಗ ಇತ್ತೀಚಿನ ಈಗ 1 ತಿಂಗಳಿನಿಂದ ಲೆಕ್ಕ ಕೊಡೋ ಸಮಿತಿ ಅಂತ ಮಾಡಿ 3 ಜನನ್ನ ನೇಮಕ ಮಾಡಿದ್ದಾರೆ ಮೇಡಮ್ ಅವರೇ. ಅದರಲ್ಲಿ ನಾನು ಒಬ್ಬನು ಅಧ್ಯಕ್ಷ ಅಂತ ನನ್ ಮಾಡಿದ್ದಾರೆ. ಬಟ್ ಇದಕ್ಕೆ ನಿಮ್ ಒಪ್ಪಿಗೆ ಇಲ್ಲ ಅಂದ್ರೂ ಲೆಕ್ಕ ಕೊಡೋದಕ್ಕೆ ಅವ್ರು ರೆಡಿ ಇದಾರಲ್ಲ? ಅಟ್ಲೀಸ್ಟ್ ಮೇಡಮ್ ಅವರೇ ಸೌಜನ್ಯಕ್ಕಾದ್ರು ನಾವು ಕೇಳಿರೋರು ನಾವು ಈಗ ನಮ್ಮೊಟ್ಟಿಗೆ ಸಂಪರ್ಕ ಮಾಡಿ ಏನ್ ಹಿಂಗ್ ಕೊಡ್ತೇವೆ ಮಾಡ್ತೇವೆ ಬರ್ರಿ ಅಂತ ಸಂಪರ್ಕನಾರ ಮಾಡ್ಬೇಕ್ರೆ. ಯಾವ ವಿಷಯದಲ್ಲೂ ಶಿಸ್ತಿಲ್ಲ ಅಂದ್ರೆ ಬಾರಿ ಕಷ್ಟ ಆಗತ್ತೆ ಇದು ಮೇಡಮ್ ಅವರೇ. ಯಾವ ವಿಷಯದಲ್ಲೂ ಶಿಸ್ತಿಲ್ಲ, ಯಾವ ನಿರ್ಧಾರವನ್ನ ಯಾರೂ ಒಪ್ಕೊಳ್ಳಲ್ಲ, ಅಂತದೊಂದು ಪರಿಸ್ಥಿತಿ ಪೀಠದಲ್ಲಿದೆ ಈಗ. ನೋಡೋಣ ನಾಳೆ ಏನಾಗತ್ತೆ ಅಂತ. ಥ್ಯಾಂಕ್ ಯು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.